ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆಗೆ ಕುಟುಂಬಗಳು ಬೀದಿಗೆ ಬೀಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಳೆ ಹುಬ್ಬಳ್ಳಿಯ ಮಸ್ತಾನ್ ಸೋಫಾದಲ್ಲಿ ಮನೆ ಧರೆಗುರುಳಿದೆ. ಜೈನಬಿ ಗಿರಣಿ ಅನ್ನೋರಿಗೆ ಸೇರಿದಂತಹ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಂಥ ಬಡ ಕುಟುಂಬ ಇದು. ಪಾಪ ಮಳೆ ಹೊಡೆತಕ್ಕೆ ಈಗ ಮನೆನೂ ಇಲ್ಲದ ಹಾಗಾಗೋಗಿದೆ. ಇದುವರೆಗೂ ಹಲವು ಭಾಗಗಳಲ್ಲಿ ಸುಮಾರು 47 ಮನೆಗಳು ಭಾಗಶಃ ಹಾನಿಗೊಳಗಾಗಿರೋದು. ಸಾಕಷ್ಟು ಜನರ ಮನೆ ಸಂಪೂರ್ಣ ನೆಲಸಮ ಆಗಿದ್ರೆ ಇನ್ನೂ ಹಲವು ಮನೆಗಳು, ಒಂದು 47 ಮನೆಗಳು ಭಾಗಶಃ ಹಾನಿಯಾಗಿದೆ. ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಆಗ್ತಾ ಇರುವಂಥ ಪರಿಸ್ಥಿತಿ ಇದು. ಹುಬ್ಬಳ್ಳಿ ಧಾರವಾಡದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋ ಪರಿಣಾಮ ಈ ರೀತಿ ಹಲವು ಕುಟುಂಬಗಳು, ಬಡ ಕುಟುಂಬಗಳು ಭಾರಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದೆ. ಹೀಗೆ ಒಂದು ಕುಟುಂಬ, ಅವರ ಇಡೀ ಮನೆ ಕುಸಿದು ಬಿದ್ದಿರೋದನ್ನು ನೋಡ್ತಾ ಇದ್ದೀರಾ. ಹಳೆದಾಗಿದೆ, ಕಟ್ಟಡ ಶಿಥಿಲಾವಸ್ಥೆಯಲ್ಲಿತ್ತು. ಈಗ ಧಾರಾಕಾರ ಮಳೆಯಾಗಿರೋದ್ರಿಂದ ಇಡೀ ಕಟ್ಟಡ ನೆಲಸಮ ಆಗೋಗಿದೆ. ಇನ್ನು ಮನೆಯೊಳಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ. ಜೀವಕ್ಕೆ ಅಪಾಯ ತಂದುಕೊಳ್ಬೇಕು, ಈಗಾಗಲೇ ಅಪಾಯ ಎದುರಾಗಿತ್ತು. ಈ ನಡುವೆ ಎಲ್ಲಿ ಹೋಗೋದು, ಎಲ್ಲಿ ಜೀವನ ಮಾಡೋದು ಅನ್ನುವಂಥ ಆತಂಕದಲ್ಲಿದ್ದಾರೆ. ಏನೋ ಕೂಲಿ ಮಾಡಿ ಜೀವನ ಕಟ್ಕೊಂಡಿದ್ದಂಥ ಒಂದು ಕುಟುಂಬ ಬಿಟ್ಟರೆ ಬೇರೆ ಏನೂ ಆಧಾರ ಇಲ್ಲ ಅವರಿಗೆ. ಈಗ ಇದ್ದಿದ್ದೊಂದು ಮನೆ ವಾಸ ಮಾಡೋದಕ್ಕೆ, ಅದು ಕೂಡ ಮಳೆಯಿಂದಾಗಿ ಈ ಥರ ನೆಲಸಮ ಆಗೋಗಿದೆ. ಮುಂದೇನು ಅಂತ ದಿಕ್ಕು ತೋಚದ ಹಾಗೆ ಈ ಕುಟುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸದ್ಯ ಬೀದಿ ಪಾಲಾಗಿದ್ದಾರೆ. ಮನೆ ಒಳಗೆ ಹೋಗೋದಕ್ಕೂ ಆಗ್ತಾ ಇಲ್ಲ. ಇಡೀ ಮನೆ ನೆಲಸಮ ಆಗೋಗಿದೆ ಮಳೆಗೆ. ಮತ್ತೊಂದು ಕಡೆ ಮಳೆ ನಿಲ್ತಾನೂ ಇಲ್ಲ, ಎಲ್ಲೂ ಆಶ್ರಯ ಸಿಗ್ತಾ ಇಲ್ಲ. ಬಹಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದು ಒಂದಲ್ಲ, ಈ ರೀತಿ ಒಂದು 47 ಮನೆಗಳು ಹುಬ್ಬಳ್ಳಿಯಲ್ಲಿ ಮಳೆಯಿಂದ ಭಾಗಶಃ ಹಾನಿಗೊಳಗಾಗಿದೆ. ಸಾಕಷ್ಟು ಕುಟುಂಬಗಳು ಈಗಲೂ ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಒಂದು ಕಡೆ ಮಳೆ ಮುಂದುವರಿತಾ ಇದೆ, ಮತ್ತೊಂದು ಕಡೆ ಕನಿಷ್ಠ ಆಶ್ರಯನೂ ಇಲ್ಲ. ಮಕ್ಕಳು, ಮಹಿಳೆಯರು, ವಯಸ್ಸಾದವರು ಸಮೇತ ಬಡ ಕುಟುಂಬಗಳು ಈ ರೀತಿ ಬೀದಿಗೆ ಬೀಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ.